ಸಿದ್ದರಾಮಯ್ಯ ಒಳ್ಳೇದಾಗಿದೆ. ಏನೂ ಇಲ್ಲ ನಮ್ಗೆ ಏನಾಗಿಲ್ಲ ಪಾಪ. They are self-oriented. They want to make their money only. ನಮ್ಮಂತ ಕಾಮನ್ ಪೀಪಲ್ಗೆ ಏನು ಮಾಡಲ್ಲ. ಅವರ ಕನಸುಗಳು ಭಾಳ ಇದೆ. ರೋಡ್ ಅಂಡರ್ ಪಾಸ್ ಮಾಡಬೇಕು ಅನ್ನೋದಿದೆ. ಆಮೇಲೆ ಈಗ ಏನು ಪೆರಿಫೆರಲ್ ರೋಡ್ ನಿಂತೋಗಿತ್ತು, ಈಗ ಚಾಲನೆ ಕೊಟ್ಟಿದ್ದಾರೆ. ವೋಟ್ ಬ್ಯಾಂಕ್ ಮಾಡೋಕ್ಕೋಸ್ಕರ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಎಷ್ಟು ಜನ ಸ್ಟೂಡೆಂಟ್ಸ್ ಬಸ್ಸಲ್ಲಿ ಹೋಗ್ತಾರೆ, ಎಲ್ಲರಿಗೂ ಸ್ಕೂಟರ್ಗಳು, ಕಾರ್ಗಳಿದೆ. ಗೌರ್ಮೆಂಟ್ ದುಡ್ಡು 1 ರೂಪಾಯಿ ತಿಂತಲ್ಲ ನಾನು ಏನು ಮಾಡಿಸಿಲ್ಲ. ಇದು ಗೃಹಲಕ್ಷ್ಮಿದು ಅದು ಮಾಡಿಕೊಟ್ಟಿಲ್ಲ. ಆಮೇಲೆ ಈಗ ಕಾರ್ಡು, ರೇಷನ್ ಕಾರ್ಡು ಅದು ಮಾಡಿಕೊಟ್ಟಿಲ್ಲ. ಅವ್ರು ಆಗಿರೋದು ಬಹಳ ಸಂತೋಷ. ಅವ್ರ ಬಗ್ಗೆ ಬಹಳನೇ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ, ನಮ್ಮ ಈ ಅಪಾರ್ಟ್ಮೆಂಟ್ ಡ್ವೆಲ್ಲರ್ಸ್ ಎಲ್ಲ ಪ್ರಾಬ್ಲಮ್ಸ್ ಏನೇನಿದೆ ಕ್ಲಿಯರ್ ಮಾಡ್ತೀನಿ ಅಂದಿದ್ದಾರೆ. ಅವ್ರು ತಗೊಂಡಿದ್ದ ದಿವಸನೇ 1-2 ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಫ್ರೀ ಬಸ್ ಯೋಜನೆ ಸ್ಟೂಡೆಂಟ್ಸಿಗೆ ಮಾಡಿದ್ದಾರೆ. ಮತ್ತು ಈ OC ತೆಗೆದಿದ್ದಾರೆ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ 40-16 ಅವ್ರಿಗೂ. ಮುಂಚೆ ಬರೀ 30-14 ಅವ್ರಿಗೆ ಇತ್ತದು, 40-16 ಅವ್ರಿಗೂ ಮಾಡಿದ್ದಾರೆ. ಅವ್ರ ಬಗ್ಗೆ ಬಹಳಷ್ಟು ಒಂದು ಇದು ಇದೆ ನಮ್ಮಲ್ಲಿ. ಮಾಡ್ತಾರೆ ಅನ್ನೋದಕ್ಕೆ ಸ್ಪಂದಿಸ್ತಾರೆ ನಮ್ಮನ್ನ ಎಲ್ಲ ಇದಕ್ಕೆ ಅಂತ ಕಾದು ನೋಡ್ಬೇಕು. ಯಾಕಂದ್ರೆ ಅವ್ರದ್ದು ಫ್ರೀ ಇರಲ್ಲ, ಕೈ ಕಟ್ಟಿರುತ್ತೆ. ಏನ್ ಮಾಡ್ತಾರೆ ಗೊತ್ತಿಲ್ಲ. ಹೋಪ್ಸ್ ಅಂತೂ ಬಹಳ ಇದೆ ಅವ್ರ ಮೇಲೆ. ಇನ್ನ ಬೆಂಗಳೂರು ಅಂದ್ರೆ ನಿಮಗೆ ಗೊತ್ತೇ ಇದೆ, ಇತ್ತೀಚಿನ ದಿನಗಳಲ್ಲಿ ಒಂದಿನ ಬೇಡ 1 ಗಂಟೆ ಮಳೆ ಬಂದ್ರೆ ಹೆಂಗಾಗುತ್ತೆ ಅಂತ. ಅದೆಲ್ಲವೂ ಕೂಡ ಸರಿ ಹೋಗ್ಬೇಕು ಅನ್ನೋದು ಸಾರ್ವಜನಿಕರು ತುಂಬಾ ಸಲ ಹೇಳ್ತಾನೆ ಇದ್ದಾರೆ. ನಗರಾಭಿವೃದ್ಧಿ ಸಚಿವರು ಆಗಿದ್ರು DK ಶಿವಕುಮಾರ್, ಈಗ CM ಆಗಿದ್ದಾರೆ. ಅಲ್ಲ, ಈಗಲೂ ನಗರಾಭಿವೃದ್ಧಿ ಅವರೇ ಇಟ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಗಿದೆ. ಯಾಕಂದ್ರೆ ಅದಕ್ಕೆ ಅಂತ ಒಂದಿಷ್ಟು ಫಂಡ್ಸ್ ಇಟ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಅದಕ್ಕೆ ಅಂತ ಒಂದಿಷ್ಟು ಫಂಡ್ಸ್ ರಿಲೀಸ್ ಮಾಡ್ತಾ ಇದಾರೆ ಆಲ್ರೆಡಿ. ನನಗೆ ಬಂದಿರತಕ್ಕ ಮಾಹಿತಿ ಪ್ರಕಾರ ಒಂದಿಷ್ಟು ಫಂಡ್ಸ್ ರಿಲೀಸ್ ಮಾಡ್ತಾ ಇದಾರೆ. ಆ ಫ್ಲಡ್ಡಿಂಗ್ ಎಲ್ಲ ಎರಾಡಿಕೇಟ್ ಮಾಡೋದಕ್ಕೆ. ಅದು ಒಂದಿನದಲ್ಲಿ ಆಗೋ ಕೆಲಸ ಅಲ್ಲ. ಯಾಕಂದ್ರೆ ಇಷ್ಟು ವರ್ಷದಿಂದ ಅನ್ಆರ್ಗನೈಸ್ಡ್ ಆಗಿ ಬೆಳ್ಕೊಂಡ್ ಬಂದಿದೆ ಬೆಂಗಳೂರು. ಸೊ ಒಂದು ದಿನದಲ್ಲಿ ಆಗೋ ಕೆಲಸ ಅಲ್ಲ, ಬಟ್ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ. ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮಾಡ್ಬೇಕಾಗಿತ್ತಾ? ಈ ಚೇಂಜಸ್ ಬೇಕಿತ್ತಾ ಬೇಡವಾಗಿತ್ತಾ? ಬೇಕಿತ್ತು ಮೇಡಮ್. ಯಾಕೆ ಅಂದ್ರೆ ಅವರು ಓಪನ್ ಆಗಿ ಹೇಳಿದ್ದಾರೆ ಅವ್ರದ್ದು ಅಗ್ರಿಮೆಂಟ್ ಇತ್ತು ಅಂತ. ಒಂದ್ಸಲಿ ಅವರಿಬ್ರು ಒಂದು ಅಗ್ರಿಮೆಂಟ್ ಅಂತ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ಪಂದಿಸ್ಬೇಕಾಗಿದ್ದು ಇವ್ರ ಕರ್ತವ್ಯ. ಜನವರಿಲೇ ಮಾಡಬೇಕಿತ್ತು, ಮಾಡಿದ್ದಾರೆ. ಬೆಟರ್ ಲೇಟ್ ದನ್ ನೆವರ್. ಎಲ್ಲರಿಗೂ ಒಳ್ಳೇದಾಗಬೇಕು. ರೋಡ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ನೀರುಗಳೆಲ್ಲ ಚೆನ್ನಾಗಿ ಬರಂಗ್ ಮಾಡಬೇಕು. ಮನೆಗೂ ಎಲ್ಲ ಒಳ್ಳೇದ್ ಮಾಡ್ಬೇಕು. ಚೆನ್ನಾಗಿರ್ಬೇಕು. ಏನ್ ಸಾಮೇರು ಸಮಸ್ಯೆ ಇದೆ ಬೆಂಗಳೂರಲ್ಲಿ? ಈಗ ನೀವು ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? ನಾವು ಹುಟ್ಟು ಬೆಳೆದಿರೋದೇ ಮಲ್ಲೇಶ್ವರಂ. Okay. ಏನು ಸಮಸ್ಯೆ ಏನಿಲ್ಲಮ್ಮ. ಆಸ್ಪತ್ರೆ ನೋಡ್ಕೊಂಡಿದ್ದಾರೆ, ಅವರೇ ಕಾಪಾಡ್ತಾರೆ ನಮ್ಮನ್ನ. ಇನ್ಮೇಲೆ ಈ ಸಮಯ ನಿಂತಿದ್ದಾರೆ, ಇವರು ಏನೋ ನಿಂತು ಮಾಡ್ಲಿ ನಮ್ಗೆ. ಅವ್ರು ಇವಾಗ ಏನಿದ್ರೆ ಒಳ್ಳೇದು. ಸಿದ್ದರಾಮಯ್ಯ ಹೋಗಿ ಒಳ್ಳೇದಾಯ್ತು ಬಿಡಿ. ಯಾಕೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಏನು ಇಲ್ಲ ನಮ್ಗೆ ಏನಾಗಿಲ್ಲ ಬಿಡಪ್ಪ. ಮಹಿಳೆಯರಿಗೆ ತಿಂಗಳು ಆದ್ರೆ ನಾವು ಬರೋದು ಗೌರ್ಮೆಂಟ್ ದುಡ್ಡು 1 ರೂಪಾಯಿ ತಿಂತಲ್ಲ ನಾನು ಏನು ಮಾಡಿಸಿಲ್ಲ. ಫ್ರೀ ಬಸ್ ಅಂತ ಈಗ ಬಸ್ಸಲ್ಲಿ ಓಡಾಡಿಲ್ವಾ? ನಾನು ಬಸ್ಸಲ್ಲಿ ಓಡಾಡ್ತಾ ಇಲ್ಲ, ಅಷ್ಟು ಆಟೋದಲ್ಲಿ ಹೋಗ್ತೀನಿ, ತರ್ತೀನಿ, ಇಲ್ಲ ಮನೇಲಿ ಇರ್ತೀನಿ. ಈಗ ಫ್ರೀ ಯೋಜನೆಗಳು ತುಂಬಾ ಕೊಟ್ಟಿದಾರಲ್ಲ, ಹಾ. ಸಿದ್ದರಾಮಯ್ಯನವರು ಅಧಿಕಾರ ವಹಿಸ್ಕೊಂಡಾದ್ಮೇಲೆ ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಗಳು. ಎಲ್ಲ ಅವ್ರು ಹೇಳಿದ್ದಾರೆ. ಅದ ನಾವು ಯಾವ್ದಕ್ಕೂ ಇದು ಮಾಡಿಲ್ಲ. ಯಾವ್ದಕ್ಕೂ ಅದೇ ಪಿಂಚಣಿ ಬರೋದು ಅದು ಇದೆಲ್ಲ ಮಾಡ್ಕೊಡಿ ಅಂತ ಹೇಳ್ತೀವಿ, ಯಾರು ಮಾಡ್ಕೊಟ್ಟಿಲ್ಲ. ಇದು ಗೃಹಲಕ್ಷ್ಮಿದು ಅದು ಮಾಡ್ಕೊಟ್ಟಿಲ್ಲ. ಆಮೇಲೆ ಈಗ ಕಾರ್ಡು, ರೇಷನ್ ಕಾರ್ಡು ಅದು ಮಾಡ್ಕೊಟ್ಟಿಲ್ಲ. ಬೇಕಾದ ದುಡ್ಡು ತಿಂದಾಕ್ಬಿಟ್ರು ಜನ, ಯಾವ್ದು ಮಾಡ್ಕೊಟ್ಟಿಲ್ಲಮ್ಮ. ಸ್ವಾಮಿಯರು ಇವಾಗ ಬಂದಿದ್ದಾರೆ, ಅವ್ರೇನಾದ್ರು ಮಾಡ್ಕೊಟ್ರೆ ನಮ್ಗೆ ಒಳ್ಳೇದಾಗ್ಲಿ. ನಮಸ್ತೆ. CM ಆಗಿದ್ದು. ಲೇಟ್ ಏನಿಲ್ಲ. ಅದು ಯಾವಾಗ ಅವರಿಗೆ ಈ ಕಾಲ ಹೆಂಗ್ ಬರುತ್ತೆ, ಯಾರೋ ಯಾವ ಟೈಮಲ್ಲಿ ಯಾರಿಗೆ ನಾವು ಪೊಸಿಷನ್ ಸಿಕ್ಬೇಕು, ಆ ಪೊಸಿಷನ್ ಅವ್ರು ಸಿಕ್ಕಿದೆ ಅಷ್ಟೇ. ಬೇರೆ Okay. ಅವ್ರು ಬಹಳ ವರ್ಷಗಳಿಂದ ನಮ್ಗೆ ಚೆನ್ನಾಗಿ ಪರಿಚಯ ಇದೆ. ನಾವು ಅವ್ರ ಹತ್ರ ಹೋಗ್ತೀವಿ, ಬರ್ತೀವಿ. ಬಹಳ ನಾವು ಲೈಕ್ ಮಾಡ್ತೀವಿ. ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನ ಒಂದ್ ರೀತಿ ಬ್ಯಾಡ್ ಬೆಂಗಳೂರು ಮಾಡ್ಬಿಟ್ಟಿದ್ದಾರೆ. ಅದೆಲ್ಲ ಸುಳ್ಳದು. ಅವರ ಕನಸುಗಳು ಬಹಳ ಇದೆ. ಇದು ST ಮಾಲ್ ಇಂದ ಅಂಡರ್ ಪಾಸ್ ಮಾಡಬೇಕು ಅನ್ನೋದಿದೆ. ಆಮೇಲೆ ಈಗ ಏನ್ ಪೆರಿಫೆರಲ್ ರೋಡ್ ನಿಂತೋಗಿತ್ತು, ಈಗ ಚಾಲನೆ ಕೊಟ್ಟಿದ್ದಾರೆ. ಅದಕ್ಕೆ ಬಹಳ ವರ್ಷಗಳಿಂದ ಒಂದು 20-25 ವರ್ಷದಿಂದ ಪೆರಿಫೆರಲ್ ರೋಡ್ ಎಲ್ಲ ನಿಂತೋಗಿತ್ತದು. ಹೋಗ್ಬೇಕಾಯ್ತದು, ಹೊಸೂರು ಕಡೆ ಹೋಗ್ಬೇಕಾಯ್ತು. ಆ ರೋಡ್ ಎಲ್ಲ ಈಗ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನ 2 ವರ್ಷ ಅವರಿಗೆ ಈ ಪೀರಿಯಡ್, ಈ ವರ್ಷದಲ್ಲಿ ಇನ್ನ 2 ವರ್ಷ ಅವರಿಗೆ ಇದೆ. ಇನ್ನ ಬೆಂಗಳೂರಿನ ಚೆನ್ನಾಗಾಗುತ್ತೆ ಅನ್ನೋ ಒಂದು. ಈಗ ನಗರಾಭಿವೃದ್ಧಿ ಖಾತೆ ಅವ್ರ ಬಳಿನೇ ಇತ್ತು. ಈ 3 ವರ್ಷದಲ್ಲಿ ಬೆಂಗಳೂರು ಪರಿಸ್ಥಿತಿ ನಾವು ನೋಡಿದೀವಿ. 1 ಗಂಟೆ ಮಳೆ ಬಂದ್ರೆ ಹೆಂಗಾಗುತ್ತೆ? ಅದು ಈಗೇನೇ ಇಲ್ಲ, ಅದು ಬಹಳ ವರ್ಷಗಳಿಂದ ಇದೆ. ಇದು ನಿನ್ನೆ ಮೊನ್ನೆ ನೀವು ಸಿಲ್ಕ್ ಬೋರ್ಡ್ ಅಲ್ಲಿ ನೋಡಿರ್ಲಿಲ್ಲ ಅನ್ಸುತ್ತೆ. ಅಲ್ಲ ನಾನು ಹೇಳೋದು ಈಗ ಇವ್ರು ಬಂದಿದ್ದಾರೆ, ಆ ತರ ಆಗ್ತಾ ಇದೆ ಅನ್ನೋ ಪರಿಸ್ಥಿತಿ ಏನ್ ಬೆಂಗಳೂರಲ್ಲಿ ಇಲ್ಲ. ಇದೆಲ್ಲ ಬಹಳ ವರ್ಷಗಳಿಂದ ಇದೆ. ಇದನ್ನೆಲ್ಲ ಸರಿ ಮಾಡ್ತಾರೆ ಅನ್ನೋದು ನಮಗೆ
ಅನಿಸ್ತಾ ಇದೆ. ಬಹಳ ಜಾಗ ಎಲ್ಲ ಬಂದು ಲಾಸ್ಟ್ ಟೈಮ್ ಬಹಳ ಕಡೆ ಎಲ್ಲ ಬಂದು ಬಸ್ಸಲ್ಲಿ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೆಲ್ಲ ಬಂದು ನೋಡಿದ್ದಾರೆ. ಲಾಸ್ಟ್ ಈ ವರ್ಷ ಮಳೆ ಏನು ಬಂದಿಲ್ಲ ಇನ್ನೂ ಸರಿಯಾಗಿ. ಹೋದ ವರ್ಷ ಇಷ್ಟೊತ್ತಿಗೆಲ್ಲ ಬಹಳ ಹೆವಿ ರೈನ್ಸ್ ಆಗಿತ್ತು ಬೆಂಗಳೂರಲ್ಲಿ. ಆಗೆಲ್ಲ ಅವರು ಬಸ್ಸಲ್ಲಿ ಬಂದು ಎಲ್ಲ ಬೆಂಗಳೂರು ಸುತ್ತೂ ಎಲ್ಲ ಕಡೆ ನೋಡಿದ್ದಾರೆ. ಅದೆಲ್ಲ ಈ ಪೀರಿಯಡ್ ಅಲ್ಲಿ ಅವರು ಸರಿ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಬೆಂಗಳೂರು ಜನಾಗಿ ನನಗೆ ಅನಿಸುತ್ತೆ. ತುಂಬಾ ಒಳ್ಳೇದಾಗತ್ತಂತ ಎಕ್ಸ್ಪೆಕ್ಟೇಷನ್ ಇದೆ. ಅವರು ತುಂಬಾ ವರ್ಷದಿಂದ ಅವರು ಕಾನೂನಲ್ಲಿ ಇದ್ದಾರೆ. ಅದರಿಂದ ನಮ್ಗೆ ಅನಿಸ್ತಾ ಇದೆ ತುಂಬಾ ಒಳ್ಳೇದಾಗುತ್ತಂತ ಅನಿಸ್ತಾ ಇದೆ. ಏನಾಗ್ಬೇಕು, ಏನಾದ್ರೂ ಒಳ್ಳೇದು ಬೆಂಗಳೂರಿಗೆ? ಬ್ಯಾಂಗ್ಳೂರಿಗೆ ಅವ್ರು ಬಂದ ಕೂಡಲೇ ಒಳ್ಳೇದ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಆ ತರ ಆಗ್ಬೋದು ಅಂತ ಅನಿಸ್ತಾ ಇದೆ. ಅಲ್ಲ, ಈಗ ನೀವು ಬೆಂಗಳೂರು ನೋಡಿದೀರಾ, ಮಳೆ ಹೌದು. ಬಂದ್ರೆ ಏನಾಗುತ್ತೆ, ರಸ್ತೆ ಸಮಸ್ಯೆ ಅಲ್ಲ, ಯಾವ ತರ, ಅದೆಲ್ಲ ಟ್ರಾಫಿಕ್ ರಸ್ತೆ ಸಮಸ್ಯೆ ಯಾವ ತರ ಇದೆ? ಅಲ್ಲ, ಅದೆಲ್ಲ ಇದೆ, ತುಂಬಾ ತೊಂದರೆಗಳಿದಾವೆ. ಅದೆಲ್ಲ ಅವರಿಂದ ಮುಂದಕ್ಕೆ ಅದು ಕ್ಲಿಯರ್ ಮಾಡಬಹುದು ಅಂತ ಅನಿಸ್ತಾ ಇದೆ ನನಗೆ. ಎಲ್ಲರೂ ಸೆಲ್ಫ್ ಓರಿಯೆಂಟೆಡ್, ದೇ ವಾಂಟ್ ಟು ಮೇಕ್ ದೇರ್ ಮನಿ ಓನ್ಲಿ. ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು, ಅವ್ರ ಫ್ರೆಂಡ್ಸು. ನಮ್ಮಂತ ಕಾಮನ್ ಪೀಪಲ್ಗೆ ಏನು ಮಾಡಲ್ಲ ಅವ್ರು. ಒಂದ್ ನಿಮಿಷ ಮಾತಾಡ್ತೀನಿ, ಇವ್ರ ಹತ್ರ ಮಾತಾಡ್ತೀನಿ. ಆಮೇಲೆ ಅವ್ರೇನು ವೋಟ್ ಬ್ಯಾಂಕಿಂಗು ಸುಮ್ಮನೆ ಎಲ್ಲರಿಗೂ ಫ್ರೀ ಕೊಟ್ಟು ಎಲ್ಲರಿಗೂ ಸೋಮಾರಿತನ ಮಾಡ್ತಾ ಇದ್ದಾರೆ. ನಾಟ್ ಎ ಗುಡ್ ಮೂವ್. ಸಿಎಂ ಆದ ತಕ್ಷಣ ಸ್ಟೂಡೆಂಟ್ಸ್ಗೆ ಫ್ರೀ ಪಾಸ್ ಅಂತ ಘೋಷಣೆ ಸ್ಟೂಡೆಂಟ್ ಕೊಟ್ಟು ಸೀನಿಯರ್ ಸಿಟಿಸನ್ಸ್ಗೆ ಕೊಟ್ಟು ನಮ್ಮಂತವ್ರಿಗೆ ಏನು ಕೊಟ್ಟಿದ್ದಾರೆ? ನಾವೆಲ್ಲ 80, 75 ಏನು ಇಲ್ಲ ನಮಗೆಲ್ಲ. ಸ್ಟೂಡೆಂಟ್ಸ್ಗೆಲ್ಲ ಇವತ್ತೆಲ್ಲ ಅವ್ರು ದೇ ವಾಂಟ್ ಅದು ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದಾರೆ. ವೋಟ್ ಬ್ಯಾಂಕ್ ಮಾಡೋಕ್ಕೋಸ್ಕರ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಎಷ್ಟು ಜನ ಸ್ಟೂಡೆಂಟ್ಸ್ ಬಸ್ಸಲ್ಲಿ ಹೋಗ್ತಾರೆ, ಎಲ್ಲರಿಗೂ ಸ್ಕೂಟರ್ಗಳು, ಕಾರ್ಗಳಿದ್ದಾರೆ. ಅಲ್ಲ, ಬಡ ವಿದ್ಯಾರ್ಥಿಗಳಿಗೆ ಎಲ್ಲಿ ಎಷ್ಟು ಜನ ಇದ್ದಾರೆ ಬಡ ವಿದ್ಯಾರ್ಥಿಗಳು? ಎಲ್ಲರೂ ಸಾವುಕಾರ, ಯಾರು ಬಡವರು ಇಲ್ವೇ ಇಲ್ಲ. ಯಾರು ಬಡವರಿಲ್ಲ ಈಗ, ಎಲ್ಲರೂ ಮಿಡ್ಲ್ ಕ್ಲಾಸ್. ಸುಮ್ಮನೆ ಗೌರ್ಮೆಂಟ್ ಅವರು ಓಟ್ಗೋಸ್ಕರ ಬಡವರು ಅವರು ಹೇಳ್ಕೊಂಡು ಯಾರು ಓಟ್ಗೋಸ್ಕರ ಮಾಡ್ತಾರೆ. ನಾಟ್ ಎ ಗುಡ್ ಮೂವ್. ಈಗ ಬೆಂಗಳೂರಲ್ಲಿ ಏನಾಗ್ಬೇಕು? ಈಗ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿದ್ದಾರೆ. ಆಮೇಲೆ ಕಾರ್ಪೊರೇಷನ್ ಬಹಳ ಕ್ಲೀನ್ನೆಸ್ ಇಸ್ ರಿಕ್ವೈರ್ಡ್. ಸೀನಿಯರ್ ಸಿಟಿಸನ್ಸ್ಗೆ ಫುಟ್ಪಾತ್ ಮೇಲೆ ಓಡಾಡೋಕ್ಕೆ ಜಾಗ ಮಾಡ್ಕೊಡ್ಬೇಕು. ಮಾರ್ಕೆಟ್ ಎಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಓಡಾಡೋಕೆ ಆಗೋದಿಲ್ಲ. ನಾವೆಲ್ಲ ತುಂಬ ತೊಂದರೆ ಪಡ್ತಾರೆ. ಸೀನಿಯರ್ ಸಿಟಿಸನ್ಸ್ ಆಫ್ಟರ್ ಓಡಾಡೋಕ್ಕೆ ತೊಂದರೆ. ಆ ಕಡೆ ಕಾರ್ ಇರುತ್ತೆ, ಈ ಕಡೆ ಸ್ಕೂಟ್ ಇರುತ್ತೆ, ನಾವು ಓಡಾಡೋಕ್ಕೆ ಆಗಲ್ಲ ಅಷ್ಟೇ. ಸೊ ಕಾರ್ಪೊರೇಷನ್ ಅವರು ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಶುಡ್ ಹೆಲ್ಪ್ ಅಸ್. ನಮಗೆ ಪ್ರೊಟೆಕ್ಷನ್ ಕೊಡ್ಬೇಕು ಸ್ವಲ್ಪ ಮಂತ್ರಿಗಳು. ಯಾರೋ ಬರ್ತಾರೆ, ಏನೋ ಕೇಳ್ತಾರೆ, ಅಟ್ಯಾಕ್ ಮಾಡ್ತಾರೆ. ನನಗೆ ಬಂದು ಹೆಂಗೆ ಆಯ್ತು, ಯಾರೊಬ್ಬರು ಬಂದು ಅಟ್ಯಾಕ್ ಮಾಡಿ ಒಳಗಡೆ ಬಂದು ಕೂತ್ಕೊಂಡು ಏನೋ ಕೇಳ್ಬಿಟ್ಟು ಹೋದ ಅವನು. ಸೊ ಪ್ರಾಬ್ಲಮ್ ಇದೆ. ಸೊ ಅಂದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವಧಿಯಲ್ಲಿ ಅದು ಸರಿ ಹೋಗುತ್ತೆ ಅಂತ ಅನ್ಸಲ್ವಾ ಈ ಪ್ರಾಬ್ಲಮ್? ಯಾರು ಬಂದು ಸರಿ ಹೋಗಲ್ಲ. ಎಲ್ಲ ಸೆಲ್ಫ್ ಓರಿಯೆಂಟೆಡ್, ಯಾರು ಏನು ಮಾಡಲ್ಲ. ಆ ಮೂಮೆಂಟ್ಗೆ ಏನೋ ಒಂಥರ ದೇ ಆರ್ ಆಲ್ ವೆರಿ ಇದು ಏನಪ್ಪ ವಲ್ಗರ ಮಾತಾಡ್ತಾರೆ. ಈಗೋ ಎಲ್ಲರಿಗೂ ಈಗೋ. ಸೊ ನೀ ಅದು ಅಚೀವ್ಮೆಂಟು ಏನು ಮಾಡಲ್ಲ ಅವನು. ಮತ್ ಯಾರಾದ್ರೂ ಒಳ್ಳೇದು, ಏನ್ ಚೇಂಜ್ ಆಗ್ಬೇಕಾಗತ್ತೆ? ಜನರಲ್ ಆಗಿ ಪಬ್ಲಿಕ್ಕಿಗೆ ದೇ ಶುಡ್ ಲೀವ್ ಆಲ್ ಫ್ರೀ ಸರ್ವಿಸ್ ನಿಲ್ಲಿಸ್ಬಿಡ್ಬೇಕು. ಅಕ್ಕಿ ಕೊಡ್ತೀವಿ, ಅದು ಕೊಡ್ತೀವಿ, 2,000, 3,000 ಕೊಡ್ತಾ ಇರೋದ್ರಲ್ಲಿ ನಿಲ್ಲಿಸ್ಬಿಟ್ಟು ವರ್ಕ್ ಆ್ಯಂಡ್ ತಿನ್ನು. ಸುಮ್ಮನೆ ಫ್ರೀ ಕೊಟ್ಟರೆ ಯಾರಿಗೂ ಸುಖ ಇಲ್ಲ. ಅಲ್ಲ, ಈಗ ನಿಮ್ ಪ್ರಕಾರ ಯಾರು ಸಿಎಂ ಆದ್ರೆ ಒಳ್ಳೇದು ಅಂತ ಅನ್ಸುತ್ತೆ? ನೋ ಬಡಿ ಇಸ್ ದೇರ್. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಮೂರು ಪಕ್ಷದಲ್ಲಿ ಇಲ್ಲ, ಯಾರಿಲ್ಲ. ದೇರ್ ಆರ್ ಸೇಮ್ ಬಟ್ ನೋ ಚೇಂಜಸ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.